ಇವಾಗ ಆ ಇಂದಿನ ಮೊದಲ ಅತಿಥಿಯನ್ನು ನಿಮಗೆ ಪರಿಚಯಿಸಲು ಸಂತೋಷ ಪಡುತ್ತೇನೆ. ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್. ಬೆಂಗಳೂರಿನಿಂದ ಬಂದಿರುವ ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಅವರು ಹಿರಿಯ ಶರಣ ಸಾಹಿತಿ. ಲಿಂಗಾಯತ ಧರ್ಮದ ಮೇಲೆ ಹಲವಾರು ಪುಸ್ತಕಗಳನ್ನು ರಚಿಸಿರುವ ಇವರು ರಾಜ್ಯ ಯೋಜನಾ ಯೋಗ್ಯತೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನೊಂದು ವಿಶೇಷ ಏನೆಂದರೆ ಇವರು ನಮ್ಮ ಬಸವ ಮೀಡಿಯಾ ಟ್ರಸ್ಟ್ ನ ಅಧ್ಯಕ್ಷರು ಆಗಿದ್ದಾರೆ. ಅಂದ್ರೆ ಇಂದಿನ ಕಾರ್ಯಕ್ರಮದ ಬೇರು ಮತ್ತು ಬೆಳಕು ಎರಡೂ ಇವರಲ್ಲಿದೆ ಎಂದರೆ ತಪ್ಪಿಲ್ಲ. ಡಾಕ್ಟರ್ ಚಂದ್ರಶೇಖರ್ ಸರ್, ನಿಮ್ಗೆ 20 ನಿಮಿಷ ಸಮಯ. ನೀವು ನಿಮ್ಮ ಮಾತುಗಳನ್ನ ಪ್ರಾರಂಭಿಸುವುದು. ಎಲ್ಲರಿಗೂ ಶರಣಾರ್ಥಿಗಳು. ಒಂದು ವಚನವನ್ನ ವಾಚಿಸುವ ಮೂಲಕ ನನ್ನ ಮಾತುಗಳನ್ನ ಆರಂಭ ಮಾಡ್ತೇನೆ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ನೊಲೆಹಾಲು ಮಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಇವತ್ತಿನ ಚರ್ಚೆಯ ವಿಷಯ ಶ್ರೀ ಸಿದ್ದರಾಮಯ್ಯನವರ ನಿರ್ಗಮನದ ನಂತರ ಲಿಂಗಾಯತ ಹೋರಾಟ. ಒಂದು ನಾವು ಸ್ಪಷ್ಟವಾಗಿ ಕಂಡುಕೊಳ್ಳಬೇಕಾದಂತ ಸಂಗತಿ ಏನು ಅಂತ ಹೇಳಿದ್ರೆ, ಕಳೆದ 3 ವರ್ಷ ಸಿದ್ದರಾಮಯ್ಯನವರ ಆಡಳಿತ ಅವಧಿಯಲ್ಲಿ ಮತ್ತು ಹಿಂದೆ 5 ವರ್ಷ 2013ರಿಂದ 2018ರವರೆಗೆ ಅವರ ಮುಖ್ಯಮಂತ್ರಿ ಆಡಳಿತದ ಅವಧಿಯಲ್ಲಿ ಲಿಂಗಾಯತ ಹೋರಾಟಕ್ಕೆ ಒಂದು ಪೂರಕವಾದಂತ ವಾತಾವರಣ ಇತ್ತು. ಅದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಬೆಂಬಲ ಇತ್ತು. ಸ್ವತಂತ್ರ ಧರ್ಮವನ್ನ ಕರ್ನಾಟಕ ಸರ್ಕಾರ ಘೋಷಿಸಿತ್ತು ಕೂಡ. ಸೊ ಈ ಲಿಂಗಾಯತ ಚಳುವಳಿಗೆ, ಲಿಂಗಾಯತ ಧರ್ಮಕ್ಕೆ, ಬಸವಣ್ಣನಿಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ಕೊಡುಗೆ, ಅವರ ವಿಚಾರಗಳು, ಅವರ ದೃಷ್ಟಿಕೋನ, ಇದರ ಬಗ್ಗೆ ಯಾರು ಕೂಡ ಅನುಮಾನವನ್ನು ಪಟ್ಕೊಳ್ಳುವಂತ ಅಗತ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಬಸವ ತತ್ವ ನಿಷ್ಠರು. ಅವರಷ್ಟು ವಿಧಾನಸಭೆಯ ಚರ್ಚೆಗಳಲ್ಲಿ ಬಸವಣ್ಣನ ವಚನಗಳನ್ನು ಉಲ್ಲೇಖಿಸಿದ್ದು ಮತ್ತಾವ ಮುಖ್ಯಮಂತ್ರಿಗಳಲ್ಲೂ ಕೂಡ ನಾನು ಕಾಣುವುದಿಲ್ಲ. ಈಗ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸ್ತಿದ್ದಾರೆ. ಈ ನಿರ್ಗಮನದ ನಂತರ ನಮ್ಮ ಹೋರಾಟಕ್ಕೆ ಯಾವ ರೀತಿಯ ವಾತಾವರಣ ರಾಜ್ಯದಲ್ಲಿ ಉಂಟಾಗಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸ್ಬೇಕು. ಅಂದ್ರೆ ಈಗೇನು ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ, ಅದರಿಂದಾಗಿ ನಾವು ಆತಂಕ ಪಟ್ಟುಕೊಳ್ಳಬೇಕಾದಂತ ಅಗತ್ಯ ಇದೆ ಮತ್ತು ಆತಂಕ ಪಟ್ಟುಕೊಳ್ಳಬೇಕಾದಂತ ಅಗತ್ಯವೂ ಇಲ್ಲ. ಎರಡೂ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾವುದನ್ನ ನಾವು ಮೌಢ್ಯಾಚರಣೆಗಳು ಅಂತ ಹೇಳ್ತೇವೆ, ಯಾವುದನ್ನ ಪ್ರತಿಗಾಮಿ ಆಚರಣೆಗಳು, ಚಟುವಟಿಕೆಗಳು ಅಂತೇವೆ, ಅವುಗಳಿಗೆ ಪೂರಕವಾದಂತ ವಾತಾವರಣ ಉಂಟಾಗುವಂತ ಸಾಧ್ಯತೆ ಇದೆ. ಆ ಕಾರಣದಿಂದ ನಾವು ಆತಂಕ ಪಟ್ಟಬೇಕಾದಂತ ಅಗತ್ಯ ಇದೆ. ಆತಂಕ ಪಟ್ಟುಕೊಳ್ಳಬೇಕಾದ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಮತ್ತೆ ಹೇಳ್ತಾ ಇರುವ ಹಾಗೆ ಇಂದಿನ ಲಿಂಗಾಯತರು ಇತ್ತಿಗೆ ಹೊರುವ ಲಿಂಗಾಯತರಲ್ಲ. ಇದನ್ನ ನಾನು ಮತ್ತೆ ಹೇಳ್ತಾ ಇದ್ದೆ. ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಜಾಗೃತಿ ಉಂಟಾಗಿದೆ ಮತ್ತು ಲಿಂಗಾಯತರಲ್ಲಿ ಅಸ್ಮಿತೆಯ ಜಾಗೃತಿ ಉಂಟಾಗಿದೆ. ಅಂದ್ರೆ ಲಿಂಗಾಯತರು ಅಂದ್ರೆ ಯಾರು, ಲಿಂಗಾಯತ ಧರ್ಮದ ಸ್ಥಾಪಕ ಯಾರು, ಲಿಂಗಾಯತ ಧರ್ಮ ಗ್ರಂಥ ಯಾವುದು, ಮತ್ತು ಇದೆಷ್ಟು ಪ್ರಗತಿಪರವಾಗಿದೆ, ಎಷ್ಟು ಪ್ರಜಾಪ್ರಭುತ್ವವಾದಿಯಾಗಿದೆ ಮತ್ತು ಸಮಾನತೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರತಿಪಾದನೆ ಇದೆ ಮತ್ತು ಸಮಾಜದ ಎಲ್ಲರನ್ನೂ ಒಳಗೊಳ್ಳು, ಇದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾದದ್ದೇನು ಅಂತ ಹೇಳಿದ್ರೆ,
ಲಿಂಗಾಯತ ಚಳುವಳಿ, ಲಿಂಗಾಯತ ಧರ್ಮದ ಹೋರಾಟ ಅನ್ನೋದು ಕೇವಲ ಲಿಂಗಾಯತರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಈ ಒಂದು ವಿಚಾರವನ್ನು ನಾವು ಹೆಚ್ಚು ಹೆಚ್ಚು ಮನದಟ್ಟು ಮಾಡಿಕೊಡ್ಬೇಕಾಗಿದೆ. ಉದಾಹರಣೆಗೆ, ಸಮಾನತೆಯ ಮೌಲ್ಯ ಕೇವಲ ಲಿಂಗಾಯತರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇಡೀ ಸಮಾಜದ ಎಲ್ಲ ಸಮುದಾಯಗಳಿಗೂ ಕೂಡ ಸಂಬಂಧಪಟ್ಟಿದೆ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂತ ಹೇಳಿ ಬಸವಣ್ಣವ್ರು ಹೇಳಿದಾಗ ಅದು ಕೇವಲ ಲಿಂಗಾಯತರಿಗೆ ಸಂಬಂಧಪಟ್ಟಿದ್ದಲ್ಲ, ಮತ್ತು ಕೇವಲ ಧಾರ್ಮಿಕವಾದಂತ ಸಂಗತಿ ಅಲ್ಲ. ಇದನ್ನ ನಾವು ಹೆಚ್ಚು ಹೆಚ್ಚು ಪ್ರಚಾರ ಪಡಿಸ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ, ಲಿಂಗಾಯತ ಧರ್ಮ ಅನ್ನುವಂಥದ್ದು ಉತ್ಪಾದನಾ ವರ್ಗದ ಧರ್ಮ. ಇದು ಉತ್ಪಾದನಾ ವರ್ಗ, ಅದು ಕಾಯಕ ಮೀಮಾಂಸೆಯಿಂದ ಸಂಬಂಧಪಟ್ಟಾಗಿರ್ಬೋದು. ಬಸವಣ್ಣನವರು 12ನೇ ಶತಮಾನದಲ್ಲಿ ಎಲ್ಲಾ ಕಾಯಕ ಜೀವಿಗಳನ್ನ ಒಟ್ಟಿಗೆ ಸೇರಿಸಿ ಈ ಒಂದು ಚಳವಳಿಯನ್ನ ಕಟ್ಟಿದ್ರು. ನೂರಾರು ಕಾಯಕ ಜೀವಿಗಳು ನೋಡಿ, ಅವರು ಮಹಿಳೆಯರಿರ್ಲಿ, ಪುರುಷರಿರ್ಲಿ, ಶೋಷಣರಿರ್ಲಿ, ಶೂಷಣರಿರ್ಲಿ, ಅನೇಕರ ಹೆಸರುಗಳಲ್ಲಿ ಕಾಯಕ ಪ್ರತ್ಯಯವಾಗಿ ಸೇರ್ಕೊಂಡಿರೋದು ನೋಡ್ಬೋದು. ಇದು ಬಹಳ ವಿಶಿಷ್ಟವಾದಂತ ಸಂಗತಿ. ದುಡಿಮೆಗೆ ಸಂಬಂಧಪಟ್ಟ ಹಾಗೆ, ಕಾಯಕಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಒಂದು ಮೌಲ್ಯವನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ನಮ್ಮ ಸಮಾಜ ಮೂಲತಃ ಅಸಮಾನತೆಯ ಸಮಾಜ. ನಮ್ಮ ಸಮಾಜ ಮೂಲತಃ ಶ್ರೇಣೀಕರಣದ ಸಮಾಜ. ಇದಕ್ಕೆ ಸವಾಲೊಡ್ಡಿದವರು ಬಸವಾದಿ ಶರಣರು. ಮತ್ತು ಇದಕ್ಕೆ ಸವಾಲಾಗಿ ನಿಂತಿದ್ರಿಂದಾಗೇನೆ ಬಸವಣ್ಣ ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ ಅಂತ ಹೇಳಲಿಕ್ಕೆ ಸಾಧ್ಯ ಆಯ್ತು. ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು ಅಂತ ಹೇಳಲಿಕ್ಕೆ ಸಾಧ್ಯ ಆಯ್ತು. ಆದ್ರಿಂದ ನಮ್ಮ ಚಳುವಳಿಯನ್ನ ಸಮಾಜದ ಎಲ್ಲ ಉತ್ಪಾದನಾ ವರ್ಗಗಳನ್ನು ಕೂಡಿಸಿಕೊಂಡು ಕಟ್ಟಬೇಕಾದಂತ ಅಗತ್ಯ ಇದೆ. ಇದು ಇವತ್ತು ನಮ್ಮ ಮುಂದೆ ಇರುವಂತ ಸವಾಲು. ಸಿದ್ದರಾಮಯ್ಯನವರ ನಿರ್ಗಮನದ ನಂತರ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ವಾತಾವರಣ ಪೂರಕವಾಗಿದ್ದಾಗ ನಡೆಯುವ ಹೋರಾಟಕ್ಕೂ, ವಾತಾವರಣ ಪೂರಕವಾಗಿ ಇಲ್ಲದಾಗ ನಡೆಯುವ ಹೋರಾಟಕ್ಕೂ ಬಹಳ ವ್ಯತ್ಯಾಸ ಇದೆ. ಇದನ್ನು ನಾವು ಅರ್ಥ ಮಾಡ್ತೇವೆ. ಮತ್ತು ಕಳೆದ 2-3 ವರ್ಷಗಳಿಂದ ನಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಲಿಂಗಾಯತದ ಮೇಲೆ ದಾಳಿಗಳು ನಡೀತಾ ಇದೆ. ಅದು ವಚನ ದರ್ಶನದ ಪುಸ್ತಕ ಪ್ರಕಟಣೆ ಇರಬಹುದು, ಅಥವಾ ಬಸವ ಶೈವ ಹಿಂದುತ್ವದ ಪುಸ್ತಕ ಪ್ರಕಟಣೆ ಇರಬಹುದು, ಅಥವಾ ಕನ್ನೇರಿ ಸ್ವಾಮಿಗಳು ನಡೀತಾ ಇರುವಂತಹ ಒಂದು ವಿಕೃತಿ ಇರಬಹುದು. ಮತ್ತು ಅಪ್ರತ್ಯಕ್ಷವಾಗಿ ಅನೇಕ ರೀತಿಯ ದಾಳಿಗಳು ನಡೀತಾ ಇದೆ. ಮತ್ತು ಲಿಂಗಾಯತ ಧರ್ಮದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಲಾಗ್ತಾ ಇದೆ. ಅದು ಹಿಂದುತ್ವದ ಭಾಗ, ಜಾತಿ ಪದ್ಧತಿಯನ್ನು ಅವರು ವಿರೋಧಿಸಲಿಲ್ಲ, ಹೀಗೆಲ್ಲ ಆಕ್ರಮಣಗಳು ನಡೀತಾ ಇದೆ. ಆದ್ರಿಂದ ನಾವು ಇಡೀ ಸಮಾಜದ ಎಲ್ಲ ವರ್ಗಗಳನ್ನು ಒಳಗೊಳ್ಳುವ ರೀತಿಯಲ್ಲಿ, ಮಹಿಳೆಯರನ್ನು ಒಳಗೊಳ್ಳುವ ರೀತಿಯಲ್ಲಿ ನಮ್ಮ ಚಳುವಳಿಯನ್ನ, ಸಂಘಟನೆಯನ್ನ ಕಟ್ಟಬೇಕಾದಂತ ಅಗತ್ಯ ಇದೆ. ಆಗ ಮಾತ್ರ ಈ ವೇದಾಗಮಗಳನ್ನ, ವೈದಿಕವಾದಿಗಳನ್ನ ಎದುರಿಸ್ಲಿಕ್ಕೆ ನಮ್ಗೆ ಸಾಧ್ಯ. ಮತ್ತು ಬಸವ ತತ್ವವನ್ನ, ಬಸವ ಮೌಲ್ಯಗಳನ್ನ ಬಿತ್ತಲಿಕ್ಕೆ, ಹರಡ್ಲಿಕ್ಕೆ ಸಾಧ್ಯ. ಸಮಾನತೆ ಅನ್ನುವಂಥದ್ದು ಬಹಳ ದೊಡ್ಡ ತತ್ವ. ಅದು ಲಿಂಗಾಯತ ಧರ್ಮದ ಮೂಲ ದ್ರವ್ಯ ಎಲ್ಲಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಜೀವಿಯಲ್ಲೂ ಕೂಡ ಲಿಂಗ ಇದೆ ಅಂದ ಮೇಲೆ ಅಸಮಾನತೆಗೆ, ತಾರತಮ್ಯಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಅದು ಮಹಿಳೆಯರಿರ್ಲಿ, ಪುರುಷರಿರ್ಲಿ,
ಬೇರೆ ಬೇರೆ ಸಮುದಾಯಗಳಿರಲಿ, ಪ್ರತಿಯೊಬ್ಬರಲ್ಲೂ ಕೂಡ ಲಿಂಗದ ಅಸ್ತಿತ್ವ ಇದೆ ಅಂದಮೇಲೆ ಎಲ್ಲರೂ ಕೂಡ ಸಮಾನ. ಸರಳವಾದ ರೀತಿಯಲ್ಲಿ ಬಸವಾದಿ ಶರಣರು ಪ್ರತಿಪಾದಿಸಿದಂತ ಒಂದು ಸಿದ್ಧಾಂತ. ಇವತ್ತು ವೈದಿಕವಾದಿಗಳು ಏನು ದಾಳಿ ಮಾಡ್ತಾ ಇದ್ದಾರೆ ಅದರ ಮೂಲ ಮಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ವೈದಿಕವಾದಿಗಳು ಯಾವತ್ತೂ ಕೂಡ ದುಡಿಮೆಯನ್ನ ಗೌರವಿಸಿದವರಲ್ಲ. ಕಾಯಕವೇ ಕೈಲಾಸ ಅಂತೇಳಿ ಆಯ್ದಕ್ಕಿ ಮಾರಯ್ಯನವರು ನಮ್ಮ ಎಲ್ಲ ಬಸವಾದಿ ಶರಣರು ಪ್ರತಿಪಾದಿಸಿದಾಗ ಕಾಯಕ ಅನ್ನುವಂಥದ್ದು, ದುಡಿಮೆ ಅನ್ನುವಂಥದ್ದು ದೇವರು ಅನ್ನೋ ರೀತಿಯಲ್ಲಿ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು. ಆದರೆ ಇವತ್ತು ಸಮಾಜದಲ್ಲಿ ದೇವರು ದುಡಿಮೆಯ ಸಾಧನ ಆಗ್ಬಿಟ್ಟಿದ್ದಾರೆ. ದೇವರೇ ದುಡಿಮೆ ಆಗ್ಬಿಟ್ಟಿದ್ದಾರೆ, ದುಡಿಮೆ ದೇವರಲ್ಲ. ಎಲ್ಲಿಯವರೆಗೆ ಇಡೀ ಸಮಾಜ ದುಡಿಮೆಗೆ ಗೌರವವನ್ನು ಕೊಟ್ಟು ದುಡಿಮೆಗೆ ಬದ್ಧರಾಗಿ ನಡೆಯೋದಿಲ್ವೋ ಅಲ್ಲಿವರೆಗೂ ಆ ಸಮಾಜ ಸಮೃದ್ಧವಾಗುವುದು ಸಾಧ್ಯ ಇಲ್ಲ. ಮತ್ತು ವೈದಿಕ ಸಂಸ್ಕೃತಿಯ ಬಹಳ ದೊಡ್ಡ ವಿಕೃತಿ ಅಂತ ಹೇಳಿದ್ರೆ ದುಡಿಮೆಯನ್ನ ಮೈಲಿಗೆ ಅಂತ ಹೇಳಿ ತಿರಸ್ಕರಿಸಿದಂತಹ ಒಂದು ಪ್ರಣಾಳಿಕೆ. ಬಸವ ಸಂವಿಧಾನದಲ್ಲಿ ದುಡಿಮೆಗೆ ಎಂತ ಮಹತ್ವ ಅಂದ್ರೆ ಅದು ಪೂಜೆ ಜನ್ಮ ಸೇವೆಗಿಂತಲೂ ಕೂಡ ಮೇಲ್ಮಟ್ಟದ್ದು ಕಾಯಕ. ಅನೇಕ ವಚನಕಾರರು ಪ್ರತಿಪಾದಿಸ್ತಾರೆ. ಆದ್ರೆ ಇವತ್ತು ಒಡ್ಡು ಆಚರಣೆಗಳೇ ಮುಖ್ಯವಾಗ್ಬಿಟ್ಟು ದುಡಿಮೆ ಅನ್ನುವಂಥದ್ದು, ದುಡಿಮೆಯ ಗೌರವ ಅನ್ನುವಂಥದ್ದು ಹಿಂದೆ ಸರಿದು ಬಿಟ್ಟಿದೆ. ಇದನ್ನ ನಾವು ಜನರಿಗೆ, ಸಮಾಜಕ್ಕೆ ಮಂದಟ್ಟು ಮಾಡ್ತಿರ್ಬೇಕಾಗುತ್ತೆ. ಮತ್ತು ಲಿಂಗಾಯತ ಸಮುದಾಯದಲ್ಲಿ ಕೇವಲ ಬಸವಣ್ಣ, ಅಕ್ಕಮಹಾದೇವಿ, ಆದಕ್ಕಿ ಮಾರಯ್ಯ, ಆದಕ್ಕಿ ಲಕ್ಕಮ್ಮ ಇಷ್ಟಕ್ಕೆ ಸೀಮಿತಗೊಳ್ಳೋದಿಲ್ಲ. 21ನೇ ಶತಮಾನದಲ್ಲಿ ನಾವು ಬದುಕ್ತಿದ್ದೇವೆ. ಸೊ 21ನೇ ಶತಮಾನದಲ್ಲಿ ಸಾಮಾಜಿಕವಾದಂತ ಬದಲಾವಣೆಗಳು ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಬೇಕು. ಏನೆಲ್ಲ ಅನಾಹುತಗಳಾಗ್ತಾ ಇದೆ, ಏನೆಲ್ಲ ಅಸಮಾನತೆಗಳಾಗ್ತಾ ಇದೆ, ಏನೆಲ್ಲ ತಾರತಮ್ಯಗಳಾಗ್ತಾ ಇದೆ. ಇಡೀ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಕುಸಿದು ಬಿದ್ದೋಗುತ್ತಿದೆ. ನಮ್ಮ ಆರ್ಥಿಕತೆ ಅನ್ನುವಂಥದ್ದು ಕುಸಿದು ಬಿದ್ದೋಗ್ಬಿಟ್ಟಿದೆ. ಯಾಕೆಂದ್ರೆ ದುಡಿಮೆಗೆ ಗೌರವವಿಲ್ಲದವರ ವಶದಲ್ಲಿ ಇವತ್ತು ಸರ್ಕಾರ ಇದೆ. ಇವುಗಳ ಬಗ್ಗೆ ಎಲ್ಲ ನಾವು ಮಾತನಾಡ್ಬೇಕು. ಇವುಗಳು ನಮ್ಮ ಮೇಲೂ ಕೂಡ ದುಷ್ಪರಿಣಾಮವನ್ನು ಬಿಟ್ಟು ಮಾಡ್ತವೆ. ಸಮಾಜದಲ್ಲಿ ಯಾರು ಹಂಚಿಗೆ ದೂಡಲ್ಪಟ್ಟಿದ್ದಾರೆ, ಯಾರು ವಂಚಿತರಾಗಿದ್ದಾರೆ, ಅವರ ಮೇಲೆ ಇದರ ಪರಿಣಾಮ ದುಪ್ಪಟ್ಟು ಮುಪ್ಪಟ್ಟಾಗಿದೆ ಆಗತ್ತೆ. ಇದಕ್ಕೆ ನಾವು ಹೇಳೋದು, ಲಿಂಗಾಯತರಲ್ಲಿ ರಾಜಕೀಯ ಪ್ರಜ್ಞೆ ಜಾಗೃತವಾಗಬೇಕು. ರಾಜಕೀಯ ಪ್ರಜ್ಞೆ ಅನ್ನೋದನ್ನ ಪಕ್ಷ ರಾಜಕೀಯ ನೆಲೆಯಲ್ಲಿ ಅರ್ಥ ಮಾಡ್ಕೋಬಾರ್ದು. ಪಕ್ಷ ರಾಜಕೀಯ ಅಲ್ಲ ಇದು. ರಾಜಕೀಯ ಪ್ರಜ್ಞೆ ಅಂತ ಹೇಳಿದ್ರೆ, ಪಾಲಿಟಿಕ್ಸ್ ಅಂತ ಹೇಳಿದ್ರೆ, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತನ್ನ ಪಾಲನ್ನು ಪಡೆದುಕೊಳ್ಳುವ ಹಕ್ಕಿದೆ. ಎವ್ರಿಬಡಿ ಹ್ಯಾಸ್ ಎ ಶೇರ್ ಇನ್ ದಿ ನ್ಯಾಷನಲ್ ಡಿವಿಡೆಂಡ್. ಇದನ್ನ ಒತ್ತಾಯ ಮಾಡುವಂತ, ಕೇಳುವಂತಹ, ಅದನ್ನ ಹಕ್ಕೊತ್ತಾಯ ಮಾಡುವಂಥದ್ದನ್ನ ರಾಜಕಾರಣ ಅಂತ ಹೇಳುವಂತ, ರಾಜಕೀಯ ಪ್ರಜ್ಞೆ ಅಂತ ಹೇಳುವುದು. ಮತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಕೊರತೆ ಇರೋದ್ರಿಂದಾಗಿ ಇವತ್ತು ಲಿಂಗಾಯತ ಹೆಸರೇಳಿಕೊಂಡೇ ಆಯ್ಕೆ ಆಗಿರುವಂತ ಲಿಂಗಾಯತ ಜನಪ್ರತಿನಿಧಿಗಳು, ವಿಧಾನಸಭೆಯ ಸದಸ್ಯರು, MLAಗಳು ಲಿಂಗಾಯತ ಮೌಲ್ಯ ತತ್ವದ ವಿರುದ್ಧ ಕೆಲಸ ಮಾಡ್ತಾ ಇರೋದು ನೋಡ್ತಾ ಇದೆ.
ಲಿಂಗಾಯತರ ಹೆಸರು ಹೇಳ್ಕೊಂಡೇನೆ ಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ. ಆದ್ರೆ ಲಿಂಗಾಯತದ ಮೇಲೆ ದಾಳಿ ಆದಾಗ ಅವ್ರು ಯಾರೂ ಕೂಡ ತುಟಿ ಬಿಚ್ಚೋದಿಲ್ಲ. ಅನೇಕ ಲಿಂಗಾಯತ MLAಗಳು ಇವತ್ತು ಕನ್ನೇರಿ ಸ್ವಾಮಿಗೆ ಬೆಂಬಲ ನಿಂತಿದ್ದಾರೆ ಹೊರತು ಅವನ ಕ್ರೂರವಾದಂತ ಅಸಹ್ಯವಾದಂತ ಮಾತುಗಳನ್ನ ಅಲ್ಲಗಳಿಗೆ ಟೀಕೆ ಮಾಡ್ಲಿಕ್ಕೂ ಕೂಡ ಅವರು ಸಿದ್ಧ ಇಲ್ಲ. ಯಾಕೆ ಇದು ಅಂತ ಹೇಳಿದ್ರೆ ನಮ್ಮಲ್ಲಿ ಅವರನ್ನ ಪ್ರಶ್ನೆ ಮಾಡುವಂತಹ ರಾಜಕೀಯ ಪ್ರಜ್ಞೆ ಕೊರತೆ ಮತ್ತು ಲಿಂಗಾಯತ ಸಮುದಾಯವನ್ನ ಎದುರಿಸುವಂತಹ ಒಂದು ವಾತಾವರಣ ಇವತ್ತು ಬೆಳೆದು ಬಿಟ್ಟಿದೆ. ಹಾಗಾಗಿ MLAಗಳು MP ಗಳು ಲಿಂಗಾಯತರ ಮಾತನ್ನು ಕೇಳೋದಿಲ್ಲ. ಇದಕ್ಕೆ ಈ ವಾತಾವರಣ, ಈ ಸಂಗತಿ ಸಿದ್ದರಾಮಯ್ಯನವರ ನಿರ್ಗಮನದ ನಂತರ ಹೆಚ್ಚು ಬಲಗೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಜವಾಬ್ದಾರಿ ಇವತ್ತು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಬಸವಣ್ಣನವ್ರು ಸಿದ್ದರಾಮಯ್ಯನವ್ರು ಇದ್ದಾಗ ಯಾವ ವಾತಾವರಣ ಇತ್ತು, ಇವಾಗ ಯಾವ ವಾತಾವರಣ ಇಲ್ಲ. ಮತ್ತು ಬಸವ ಮೀಡಿಯಾದಲ್ಲಿ ಮತ್ತೆ ನಾವು ಹೇಳ್ತಾ ಇರೋ ಹಾಗೆ ಕರ್ನಾಟಕದಲ್ಲಿ ಬಸವಪರ ಸಂಘಟನೆಗಳು ನೂರಾರಿದ್ದಾವೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ವ್ಯಕ್ತಿಗಳ ಮಟ್ಟದಲ್ಲಿ ಇದ್ದಾವೆ. ಈ ಎಲ್ಲ ಸಂಘಟನೆಗಳು ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ, ಬಸವಣ್ಣನಿಗೆ ಸಂಬಂಧಪಟ್ಟ ಹಾಗೆ ಒಂದು ದಾಳಿ ನಡೆದಾಗ ನಮ್ಮ ಎಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬಿಟ್ಟು ಒಟ್ಟಿಗೆ ಸೇರಿ ನಮ್ಮ ಪ್ರತಿಭಟನೆಯನ್ನ, ನಮ್ಮ ಧ್ವನಿಯನ್ನ ಎತ್ತಬೇಕಾದಂತ ಅಗತ್ಯ ಇದೆ. ಆಗ ಮಾತ್ರ ನಾವು ಬದಲಾದಂತ ರಾಜಕೀಯ ವಾತಾವರಣದಲ್ಲಿ ನಮ್ಮ ಶಕ್ತಿಯನ್ನ ಬಲಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಬಹಳ ಮುಖ್ಯವಾದ ಬೇಕಾಗಿರುವುದು. ಸೊ ರಾಜಕೀಯ ಪ್ರಜ್ಞೆಯನ್ನ ರೂಪಿಸಿಕೊಳ್ಳುವಂತಹ, ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡುವಂತಹ ಮತ್ತು ಈ ಲಿಂಗಾಯತ ಪ್ರಜ್ಞೆಯನ್ನ ರೂಢಿಸಿಕೊಂಡವರ ವಿರೋಧವನ್ನ ಕಟ್ಟಿಕೊಂಡ್ರೆ ನಾನು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ವಾತಾವರಣವನ್ನು ನಾವು ರೂಪಿಸ್ತೇವೆ. ಆಗ ಜನಪ್ರತಿನಿಧಿಗಳು ನಮ್ಮ ಬಳಿಗೆ ಬರ್ತಾರೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಕನ್ನೇರಿಯನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತೇಳಿ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾರೆ. ಈ ಒಂದು ರಾಜಕೀಯ ಪ್ರಜ್ಞೆಯನ್ನು ನಾವು ರೂಢಿಸ್ಕೋಬೇಕು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ಈ ರೀತಿಯ ರಾಜಕೀಯ ಪ್ರಜ್ಞೆಯನ್ನ ರೂಢಿಸಿಕೊಂಡ್ರೆ ಉಳಿದ ಸಮುದಾಯಗಳು ಕೂಡ ನಮ್ಮ ಜೊತೆ ಬರುತ್ತವೆ. ದಲಿತ ಸಮುದಾಯಗಳು, ಅಲ್ಪಸಂಖ್ಯಾತ ಸಮುದಾಯಗಳು ಕೂಡ ಈ ಪ್ರತಿಗಾಮಿ ವಾತಾವರಣದಿಂದ, ಜನತಂತ್ರ ವಿರೋಧಿ ವಾತಾವರಣದಿಂದ ಅತ್ಯಂತ ದುಸ್ಥಿತಿಗೆ, ಹೊಡೆತಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ನಮ್ಮ ಜವಾಬ್ದಾರಿ ಇವತ್ತು ಬದಲಾದ ವಾತಾವರಣದಲ್ಲಿ ನಮ್ಮ ಶಕ್ತಿಯನ್ನ ಬೆಳೆಸ್ಕೋಬೇಕು ಅಂದ್ರೆ ಎಲ್ಲ ಸಮುದಾಯಗಳನ್ನು ಕೂಡ ನಮ್ಮ ಜೊತೆ ಸೇರಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಕೇವಲ ಲಿಂಗಾಯತ ಒಳಪಂಗಡಗಳ ನಡುವೆ ಒಗ್ಗಟ್ಟನ್ನ ರೂಪಿಸಿಕೊಳ್ಳುವಂಥದ್ದು ಅಂತೆಲ್ಲ ಅದು ಬೇಕು. ಅದರ ಜೊತೆಗೆ ಬಸವಾದಿ ಶರಣರು ಹೇಗೆ ದಲಿತ ಸಮುದಾಯವನ್ನ, ಮಹಿಳಾ ಸಮುದಾಯವನ್ನ, ಹಿಂದುಳಿದ ವರ್ಗದ ಸಮುದಾಯವನ್ನು ಹೇಗೆ ಕೂಡಿಸ್ಕೊಂಡಿದ್ರು ಅದನ್ನ ಇವತ್ತು ಪುನರುತ್ಥಾನಗೊಳಿಸುವಂತ ಅಗತ್ಯ ಇದೆ. ಅದನ್ನ ಮತ್ತೊಮ್ಮೆ ಜಾಗೃತಿಗೊಳಿಸಬೇಕಾದಂತ ಅಗತ್ಯ ಇದೆ. ಇದು ರಾಜಕೀಯ ಪ್ರಜ್ಞೆ. ಕೇವಲ ಇಷ್ಟಲಿಂಗಕ್ಕೆ ಅಥವಾ ವಚನಗಳಿಗೆ ಬಸವಣ್ಣನವರ ಹೆಸರು ಹೇಳಲಿಕ್ಕೆ ಅಷ್ಟಕ್ಕೆ ನಮ್ಮ ಚಟುವಟಿಕೆ ಸೀಮಿತ ಆಗ್ಬಾರ್ದು. ಲಿಂಗಾಯತರ ಬಸವಣ್ಣನ ಹೆಸರು ಹೇಳ್ಕೊಂಡು ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು
ಲಿಂಗಾಯತಿಗೆ ವಿರೋಧವಾಗಿ ಕೆಲಸ ಮಾಡ್ತಾ ಇರುವಂತ ಸಂಘಟನೆಗಳು ಕೂಡ ಕರ್ನಾಟಕದಲ್ಲಿ ಇದ್ದಾವೆ. ಇದನ್ನು ಅರ್ಥ ಮಾಡ್ಕೋಬೇಕು. ಕೇವಲ ಲಿಂಗಾಯತ MLA-ಗಳಷ್ಟೇ ಅಲ್ಲ, ಲಿಂಗಾಯತ ಸಾಮಾಜಿಕ ಧುರೀಣರು ಅನ್ನಿಸ್ಕೊಂಡವರು ಕೂಡ ಮನುವಾದಿಯಾದಂತ ಗುರುರಾಜ ಕರ್ಜಗಿ ಅವರನ್ನ ಕರೆಸಿ ಶಿವಾನುಭವ ಗೋಷ್ಠಿ ಮಾಡಿಸ್ತಾರೆ, ಅವರುಗಳಿಗೆ ಪ್ರಶಸ್ತಿ ಕೊಡ್ತಾರೆ. ಚಕ್ರವರ್ತಿ ಸೂಲಿಬೆಲೆಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಲಿಂಗಾಯತ ಸಂಸ್ಥೆಗಳು ಮಾಡುತ್ತವೆ. ಕಾರಣ ಏನು ಅಂತ ಹೇಳಿದ್ರೆ ಇವುಗಳನ್ನ ಪ್ರಶ್ನೆ ಮಾಡುವಂತ ಶಕ್ತಿಯನ್ನ ನಾವು ರೂಪಿಸ್ಕೊಂಡಿಲ್ಲ, ಬೆಳೆಸ್ಕೊಂಡಿಲ್ಲ. ಅಯ್ಯೋ ಮಾಡ್ಕೊಂಡು ಹೋಗ್ಲಿ ಬಿಡಿ ಹಾಗೆ ಅದಲ್ಲ. ಬಸವ ವಿರೋಧಿಯಾದಂತ ಯಾವುದೇ ಬೆಳವಣಿಗೆಯನ್ನು ಕೂಡ ನಾವು ಸಹಿಸಿಕೊಳ್ಳಬಾರದು. ಮತ್ತೊಂದು ನಾವು ಮುಖ್ಯವಾಗಿ ಜ್ಞಾಪಕ ಇಟ್ಕೋಬೇಕಾದದ್ದು, ವೈಯಕ್ತಿಕವಾಗಿ ಈ ಹೋರಾಟ ನಡೆದ್ರೆ ನಾವು ಯಶಸ್ವಿ ಆಗೋದಿಲ್ಲ, ತುಳಿದು ಬಿಡ್ತಾರೆ ನಮ್ಮನ್ನು. ಒಬ್ಬೊಬ್ಬರೇ ಇದನ್ನ ಹೋರಾಟ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಂಘಟನೆಯ ಮೂಲಕ ಸಂಘಟಿತವಾಗಿ ಈ ಹೋರಾಟವನ್ನ ಮಾಡಿದಾಗ ಆ ಕೋಮುವಾದಿ ಶಕ್ತಿಗಳನ್ನ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸಮಾನತೆಯ ವಿರೋಧಿ ಶಕ್ತಿಗಳನ್ನ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ದಲಿತ ವಿರೋಧಿ ಶಕ್ತಿಗಳನ್ನ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಬದಲಾದ ಈ ರಾಜಕೀಯ, ಸಾಮಾಜಿಕ, ಆರ್ಥಿಕ ವಾತಾವರಣದಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಮತ್ತು ನಮ್ಮ ಲಿಂಗಾಯತರಲ್ಲಿ ಲಿಂಗಾಯತತ್ವವನ್ನ, ಲಿಂಗಾಯತಿಸಂ ಇದನ್ನ ಬೆಳೆಸ್ಬೇಕಾಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಿಗೆ ನಾವು ಹಿಂಜರಿಬೇಕಾದಂತ ಅಗತ್ಯ ಇಲ್ಲ. ಲಿಂಗಾಯತ ತತ್ವವನ್ನ ಪ್ರತಿಯೊಬ್ಬರೂ ಕೂಡ ತಮ್ಮಲ್ಲಿ ರೂಢಿಸಿಕೊಂಡ್ರೆ ಸಹಜವಾಗಿ ಬಸವ ಮೌಲ್ಯಗಳಿಗೆ ವಿರೋಧ ಉಂಟಾದಾಗ ಅದನ್ನ ಪ್ರಶ್ನೆ ಮಾಡುವಂಥದ್ದು, ಎದುರಿಸುವಂಥದ್ದು ಸಾಧ್ಯ ಆಗ್ತದೆ. ಸೊ ಬದಲಾದ ವಾತಾವರಣದಲ್ಲಿ ನಾವು ಒಂದು ದೊಡ್ಡ ಕಥನವನ್ನ ಕಟ್ಟಬೇಕಾಗಿದೆ. ಏನು ಅಂತ ಹೇಳಿದ್ರೆ, ಲಿಂಗಾಯತ ಧರ್ಮದ ಹೋರಾಟ ಅಂದ್ರೆ ಕೇವಲ ಲಿಂಗಾಯತರಿಗೆ ಸಂಬಂಧಪಟ್ಟಿದ್ದಲ್ಲ. ಲಿಂಗಾಯತ ಅನ್ನುವಂಥದ್ದು ಒಂದು ಸಿದ್ಧಾಂತ, ಒಂದು ತತ್ವ. ಅದು ಕೇವಲ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅನೇಕ ವಚನಗಳು ಜಾಗತಿಕವಾಗಿ ಸಲ್ಲುವಂತಿದ್ದಾವೆ. ಕಾರಣ ಏನು ಅಂದ್ರೆ ಅವರಿಗೆ ಧಾರ್ಮಿಕ ಚೌಕಟ್ಟಿಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ ಅಂದಾಗ ನೀವು ಅಮೆರಿಕದಲ್ಲಿ ಹೇಳಿದ್ರು ಕೂಡ ಹೌದು ಸರಿ ಇದೆ ಅಂತ ಒಪ್ಕೊಳ್ತಾರೆ. ಆಫ್ರಿಕಾದಲ್ಲಿ ಹೇಳಿದ್ರು ಕೂಡ ಇದು ಸರಿ ಅಂತ ಒಪ್ಕೊಳ್ತಾರೆ. ದಯವೇ ಧರ್ಮದ ಮೂಲ ಅಂತ ಹೇಳಿದ್ರೆ ಯಾವ ದೇಶದಲ್ಲೂ ಯಾವ ಸಮುದಾಯದಲ್ಲೂ ಕೂಡ ಅದಕ್ಕೆ ವಿರೋಧ ಯಾಕೆ ಬರ್ತದೆ? ಇದು ಬಸವ ಸಿದ್ಧಾಂತದ ಒಂದು ಮಹತ್ವ. ಈ ಸಂಗತಿಯನ್ನ ನಾವು ಜಾಗೃತಗೊಳಿಸಬೇಕಾಗಿದೆ. ಕರ್ನಾಟಕದ ಎಲ್ಲ ಬಸವರ ಪರ ಸಂಘಟನೆಗಳು ಕೂಡ ಈ ರಾಜಕೀಯ ಪ್ರಜ್ಞೆಯನ್ನ ಬೆಳೆಸಲಿಕ್ಕಾಗಿ ಬಸವ ಮೀಡಿಯಾ ಟ್ರಸ್ಟ್ ಸಂಘಟಿಸ್ತಾ ಇರುವಂತಹ ಬಸವ ಶಕ್ತಿ ಶಿಬಿರಗಳಲ್ಲಿ ಭಾಗವಹಿಸಿ ಅದಕ್ಕೆ ಎಲ್ಲ ರೀತಿಯ ನೆರವನ್ನ ನೀಡಿ ಅವು ಯಶಸ್ವಿ ಆಗುವಂತೆ ನೋಡ್ಕೊಂಡು ಈ ಬದಲಾದ ವಾತಾವರಣವನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಬಸವ ಮೀಡಿಯಾ ಟ್ರಸ್ಟ್ ಬಸವ ಶಕ್ತಿ ಸಮಾವೇಶ, ಬಸವ ಶಕ್ತಿ ಶಿಬಿರಗಳನ್ನ ಮುಂದಿನ 3-4 ತಿಂಗಳಲ್ಲಿ ಕರ್ನಾಟಕದ 40ರಿಂದ 50 ಸ್ಥಳಗಳಲ್ಲಿ ಏರ್ಪಡಿಸುವಂತಹ, ಸಂಘಟಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದೆ, ಯೋಜನೆಯನ್ನು ರೂಪಿಸಿಕೊಂಡಿದೆ. ಈ ಮೂಲಕ ಇವತ್ತಿನ ಚರ್ಚೆಯ ಮೂಲಕ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ರಾಜಕೀಯ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ಪ್ರಮುಖವಾಗಿ ಪ್ರಯತ್ನ ಪಡ್ತಾ ಇರುವಂತ ಈ ಬಸವ ಶಕ್ತಿ ಶಿಬಿರಗಳಿಗೆ ಎಲ್ಲ ರೀತಿಯ ನೆರವನ್ನ, ಸಹಕಾರವನ್ನ ನೀಡಬೇಕು. ಅವಾಗ ಬದಲಾದ ವಾತಾವರಣ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಸಮಯ ಮುಗಿದಿದೆ. ಇಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ಕೇಳಿದಂತ ನಮ್ಮೆಲ್ಲರಿಗೂ ಶರಣಾರ್ಥಿ.